ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಿ ಅವರು. ಆದ್ಮೇಲೆ ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅತನಿ ಇಲ್ಲ ಸೌದಿಯವರು BJPಗೆ ಬರಲ್ಲ, ಬಂದರೂ ತೆಗೆದುಕೊಳ್ಳೋದಿಲ್ಲ ಅನ್ನುವಂಗೆ ಸ್ಟೇಟ್ಮೆಂಟ್ ಕೊಟ್ಟರು. ಹೊರಟಿದಾರ ಸೌದಿಯವರು ಇದ್ರೂ ಇರಬೇಕು, ತೆರೆ ಮರೆಯಲ್ಲಿ ಏನೇನೋ ನಡೀತಾ ಇರ್ತಾವ, ಇಲ್ಲಂತಲ್ಲ. ಯಾಕಂತಂದ್ರೆ ರಮೇಶ್ ಕತ್ತಿಯವರು ಲಕ್ಷ್ಮಣ್ ಸವದಿಯವರು ಜಂಟಿ ಆಗ್ತಾಯಿದ್ದಾರೆ. ಮತ್ತು ಕಾಂಗ್ರೆಸ್ನಲ್ಲಿ ಅವರಿಗೆ ಮಿನಿಸ್ಟರ್ಶಿಪ್ ಸಿಗ್ತಾ ಇಲ್ಲ. ಮಿನಿಸ್ಟರ್ಶಿಪ್ ಸಿಗದಂಗೆ ಸತೀಶ್ ಅವರು ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಸೌದಿಯವರು BJP ಹೋಗ್ತಾರಾ, BJPಗೆ ತೊಗೊಳ್ತಾರಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಹೇಳ್ತಾ ಇದೆ. ಈಗ ಹೋದರೆ ಏನಾಗ್ಬೋದು, ಹೋಗಲಿಕ್ಕೆ ಏನಾಗ್ಬೋದು. ಈಗಂತೂ ಚಿಕ್ಕೋಡಿ ಭಾಗದೊಳಗೆ ನಮ್ಮ ಜಾರಕಿಹೊಳಿ ಸಹೋದರರ ಎಂಟ್ರಿಯಿಂದಾಗಿ ಅಲ್ಲಿ ಮೂಲತಃ ರಾಜಕೀಯದಲ್ಲಿ ಭಾಳಷ್ಟು ಪಳಗಿದ ಜನ ಇದ್ದಾರೆ. ಅಲ್ಲಿ ರಮೇಶ್ ಕತ್ತಿ ಆಯಿತು, ಲಕ್ಷ್ಮಣ್ ಸವದಿ ಅವರಾಯ್ತು, ಪ್ರಕಾಶ್ ಹುಕ್ಕೇರಿ ಅವರಾಯ್ತು, ಅವ್ರ ಮಗ ಗಣೇಶ್ ಹುಕ್ಕೇರಿ ಅವರಾಯ್ತು, ಮುಂದೆ ಅದೇ ಕಾಲಕ್ಕೆ ನಮ್ಮ VL ಪಾಟೀಲ್ ಕುಟುಂಬ ಅವರು ಎಲ್ಲರೂ ಹೆಚ್ಚು ಕಡಿಮೆ ಪವರ್ಫುಲ್ಲಾಗಿ ಆ ಭಾಗ್ಯಗಳನ್ನ ಆಳಿದವ್ರನ್ನ ಅವರು. ಅಲ್ಲ ಇವರು ಎಂಟ್ರಿಯಿಂದಾಗೆ ಅಲ್ಲಿ ತೊಂದರೆ ಆಗಲಿಕ್ಕತ್ತದ ಅವ್ರಿಗೆ. ಹಾಗೇನೋ ಸಂದರ್ಭತ್ತು ಏನೋ ಬಂತು, ಕಾಂಗ್ರೆಸ್ಸಿಗೆ ಬಂದರು, ಅಲ್ಲಿ ಟಿಕೆಟ್ ಕೊಡಲಾರ್ದು ಮತ್ತೇನೋ ಹತ್ತದು. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರದ್ದು ಪ್ರಭಾವ ಜೋರಿತ್ತು. ನಾ ಗೆದ್ದಿಸ್ಕೊಂಡು ಬರ್ತೀನಿ ನಮ್ಮ ಕ್ಷೇತ್ರಗಳಿಂದ ಎಲ್ಲನೂ ಅನ್ನುವಂಥ ಮಾತುಗಳನ್ನ ಆಡಿದ್ದೆ ಅಂತ ಕಾಣ್ತದ. ಹೀಗಾಗಿ ಶಾರ್ ಅವರು ಅವ್ರಿಗೆ ಫುಲ್ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಹೀಗಾಗಿ ಚಿಕ್ಕೋಡಿ ಭಾಗದಿಂದ ವಿಶೇಷವಾಗಿ ಲಾಸ್ಟ್ ಅತನಿ ಅವರು, ಈ ನಮ್ಮ ಸೌದಿ ಅವರು ಇದ್ದಂಥವ್ರ ಈ ಒಂದು ಕಾಂಗ್ರೆಸ್ ಜಿಗುವಂಥ ಅನಿವಾರ್ಯತೆ ಬಂದಾಯಿತು. ಈಗ ಕಾಂಗ್ರೆಸ್ನಲ್ಲಿ ಈಗ ತಿಕ್ಕಾಡು ಶುರುವಾಗಿದೆ. ಕುರ್ಚಿ ತಿಕ್ಕಾಡ್ಲಂತ ಆಯ್ತು. ಈಗ ಇಲೆಕ್ಷನ್ ಮುಗದಂಗೆ ಆಯ್ತು, ಇವತ್ತು ಮುಗೀತು, ನಿನ್ನೆ ಮುಗಿದು ಹೋಗ್ಯದ. ಇನ್ನೇನಿದ್ರು ಮತದಾರ ಪೆಟ್ಟಿಗೆಗಳು ಬಿಡು ಮತ, ಇನ್ನೇನು ಕೆಲಸ ಹೊಸ ಶುರುವಾಗಿಬಿಟ್ಟು. ಈ ಸಂದರ್ಭದಲ್ಲೇ ಈ ಮಾತನ್ನು ಈಗ ಮಾತಾಡಿದ್ದು ಸೌದಿಯವರು BJPಗೆ ಹೋಗ್ತಾರಾ ಅನ್ನುವಂಥದ್ದು. ಹೋದ್ರೆ ಅವ್ರಿಗೆ ಲಾಭ ಅದನ ಅನ್ನುವಂಥ ಮತ್ತೊಂದು. ಯಾಕಂತಂದ್ರೆ ಬೆಳಗಾವಿ ಭಾಗದಲ್ಲೇ ಈ ಸಲ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಮುಂದಿನದಲ್ಲಿ ಯಾವ ರೀತಿ ಕೆಲಸ ಮಾಡ್ತದನೋ ಗೊತ್ತಿಲ್ಲ. ಯಾಕಂತಂದ್ರೆ BJP ಅಂತೂ ಹಿಂದಿಂದಿಗಿಂತಲೂ ಮತ್ತಷ್ಟು ಬೆಳಗಾವಿ ಜಿಲ್ಲೆಯೊಳಗೆ ತನ್ನದೇ ಆದ, ಅದರಲ್ಲೂ ರಮೇಶ್ ಕತ್ತಿ ಮುಂದಾಳತ್ವ ವಹಿಸ್ಕೊಂಡು ಮುಂದೆ ಹೋಗಿ ತಮ್ಮ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರಿಗೂ ಅಸ್ತಿತ್ವ ಪ್ರಶ್ನೆ ಇತ್ತು. ಈಗಂತೂ ಒಂದು ಹಂತದವರೆಗೆ ತಮ್ಮ ಏನಪ್ಪ ಅಂದ್ರೆ ಕ್ಷೇತ್ರ ಉಳಿಸುವಂಥ ಪ್ರಯತ್ನ ಮಾಡುವಂಥದ್ದು ಈಗ ಅನಿವಾರ್ಯದ ಅವರಿಗೆ. ಹುಕ್ಕೇರಿ ಉಳಿಸ್ಕೋಬೇಕು, ಹುಕ್ಕೇರಿ ಉಳಿಬೇಕಾಗಿತ್ತಂದ್ರೆ MKMD ಕಸ್ಕೋಬೇಕು. ಮತ್ತು ಅದೇ ಕಾಲಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬರ್ದಂಗೆ ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲಿ VL ಪಾಟೀಲ್ ಸಂತತಿ ಅಥವಾ ಕುಟುಂಬದವ್ರನ್ನ ವಿಶ್ವಾಸ ತೆಗೆದುಕೊಂಡು ನಾವೆಲ್ಲ ಜತ್ತ ಆಗಬೇಕು. ಹೀಗೆಲ್ಲ ಏನು ನಡೆದಾವಲ್ಲೂ ಈ ರಾಜಕೀಯ ಒಂದು ಸ್ಥಿತ್ಯಂತರಗಳು. ಹೀಗಾಗಿ ಈ ಒಂದು ಏನು ರಾಜಕಾರಣ ಅದಲ್ಲ ಈ ಸಂದರ್ಭದಲ್ಲೇ ಸೌದಿಯವರಿಗೂ ಅನಿಸಿರಬೇಕು. ಇನ್ನು ಕಾಂಗ್ರೆಸ್ಸಲ್ಲಿದ್ದರೆ ಕಾಂಗ್ರೆಸ್ಸಲ್ಲಿ ಈಗ ಪವರ್ಫುಲ್ ಇದ್ದಾರೆ. ಸತೀಶ್ ಅವ್ರ ಮಾತು ಮೀರೆ, ಯಾಕಂದರೆ ಈಗ ಮುಖ್ಯಮಂತ್ರಿ ಆಗುವ ಹಂತಕ್ಕೆ ಬಂದಿದ್ದಂಥ 2 ಸ್ಟೆಪ್ ಹೆಚ್ಚು ಇದ್ದಾರೆ ಅವರು. DKಶಿ ನಂತರ ಇದ್ದಾರೆ ಅಥವಾ DKಶಿಗಿಂತಲೂ ಮೊದಲರೇ ಇದ್ದಾರೆ. ಯಾಕಂದರೆ 2028ರಲ್ಲಂತೂ ಒಂದು ನಿರ್ಣಾಯಕ ಬೆಳಗಾವಿ ಜಿಲ್ಲೆಗೆ ರಿಸಲ್ಟ್ ಬರೋ ಸಾಧ್ಯತೆ ಭಾಳ ಅದಾವೆ. ಇಂಥ ಸಂದರ್ಭದಲ್ಲೇ ಯಾರ ಮೇಲೆ ಎಷ್ಟು ಭಾರಿ ಆಗ್ತಾರೆ, ಹೆಚ್ಚಾಗ್ತಾರೆ ಅನ್ನೋದು ಅಷ್ಟು ಪ್ರಮುಖ ವಿಷಯ ಇದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ವೇಳೆ ಕಾಂಗ್ರೆಸ್ ಬಿಟ್ಟು ನಮ್ಮ ಸೌದಿಯವರು BJPಗೆ ಹೋದ್ರೆ ಮುಂದಲ್ಲಿ ಪರಿಸ್ಥಿತಿ ಏನಾಗ್ಬೋದು ಅಂದಾಗ ಸಹಜವಾಗಿ ಅಸನೇಲಿ ಕುಮಟಳ್ಳಿಗೆ ಹೊಡೆದು ಬೀಳುವಂಥದ್ದು. ಯಾಕಂದರೆ ಕುಮಟಳ್ಳಿ ಅವ್ರಿಗೆ ಈಗ ಏನಾದರೂ ಇವ್ರು BJPಗೆ ಹೋಗ್ತಾರಪ್ಪ ಅಂದ್ರೆ ಅವ್ರು ಒಪ್ಪಿದಲ್ಲಂದರೆ ಇವರು ಏನೂ ಕೊಡಲಾರ್ದು ಯಾರೂ ಹೋಗೋದಿಲ್ಲ BJPಗೆ. ಯಾವ ಪಕ್ಷಕ್ಕಾದ್ರೂ ಇವತ್ತು ಎಲ್ಲ ಪಕ್ಷಗಳು ವ್ಯವಹಾರಕ್ಕಿದ್ದಾವೆ. BJPಗರು ಅತನಿಯಲ್ಲೇ ಮತ್ತೊಬ್ರು ಕೊಡೋಂಗಿಲ್ಲಪ್ಪ ಅನ್ನುವಂಗೆ ಆಯ್ತಪ್ಪ ಅಂದ್ರೆ ಇವರು BJPಗೆ ಹೋಗ್ಬೋದೇನೋ. ಆ ಕುಮಟಳ್ಳಿಯವರು ಕಾಂಗ್ರೆಸ್ ಬರ್ಬೋದೇನೋ, ಯಾರಿಗೂ ಗೊತ್ತು ಹೆಂಗಾಗ್ತದೆ ಅಂತೇಳಿ ಆಯಾ ಸಂದರ್ಭ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ನಮ್ಮ ರಮೇಶ್ ಅವರು ಇದನ್ನು ಮಾತಾಡಿದ್ದು ಇವತ್ತು ವಿಶೇಷವಾಗಿ ಈ ಮಹತ್ವ ಪಡ್ಕೊಳ್ಳಿಕ್ಕತ್ತದ. ಅಂದರೆ ಏನೋ ನಡೆದಪ್ಪ, ಇಲ್ಲೇ ಹೋಗಿ ಆಡ್ತಾ ಇದೆ, ಏನೋ ಒಂದು ನಡೆದದ ಅಂತೇಳಿ ಈ ನಡೆದ ವಿಷಯದಲ್ಲಿ ಇವರು ಮಾತಾಡಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಮಾತಾಡ್ತಾರೆ ಅವರು. ಏನಂದ್ರೆ ಯತ್ನಾಳರು BJPಗೆ ಬಂದರೆ ಒಳ್ಳೆಯದು, ಅನುಕೂಲ ಆಗ್ತದೆ ಅಂತೇಳಿ. ಅಂದ್ರೆ ಈ ಬಾಗಲಕೋಟೆಯಲ್ಲಿ ಆದಂತಹ ನೆಲೆಗಟ್ಟಿನಲ್ಲೇ ವಿಚಾರ ಮಾಡಿದಾಗ ಯತ್ನಾಳರಿಗೆ ಮೋಸ್ಟ್ಲಿ ಸಿಗಬಹುದೇನೋ ಅವಕಾಶ ಅಂತೇಳಿ.
ಆದರೆ ಯಾವಾಗ ಸಿಗ್ಬೋದು? ಗೆದ್ರೆ, ಬಾಗಲಕೋಟೆಯನ್ನು ಗೆದ್ರೆ ನಿಶ್ಚಿತವಾಗಿ ಬಿ ಜೆ ಪಿಯವರು ತೊಗೊಳ್ತಾರೆ ಅವ್ರನ್ನ ಅನ್ನುವಂಥದ್ದು ಈಗಾಗಲೇ ಮಾತುಗಳು ಜೋರು ಹಿಡಿದಿದ್ದಾವೆ. ಆ ಗೆಲ್ಲುವುದರಲ್ಲೇ ಇದು ಏನನ್ನೋದು ಯತ್ನಾಳರ ಭವಿಷ್ಯ. ಹೀಗಾಗಿ ಯತ್ನಾಳ್ ಬಿ ಜೆ ಪಿಗೆ ಮತ್ತು ಯತ್ನಾಳ್ ಸಹಿತ ಸ್ವತಃ ಇವತ್ತು ತಮ್ಮ ಹಿಂದಿನ ಒಂದು ಏನದ ಧಾಟಿ ಯಡಿಯೂರಪ್ಪ ಅವರ ವಿರೋಧವಾಗಿ ಅದಿನ್ನೂ ಕಡಿಮೆ ಆಗಿಲ್ಲ. ಆದರೆ ಜೋಶ್ ಮೊದಲಿನಷ್ಟು ಇಲ್ಲ ಅನ್ನೋದು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತು ಸಂದರ್ಭ ಸನ್ನಿವೇಶದಲ್ಲಿ ಕೆಲವೊಂದಿಷ್ಟು ಏನೋ ಹೊಂದಾಣಿಕೆಗಳು ಮಾಡ್ಕೊಳ್ಬೇಕಾಗ್ತದೆ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಮೊದಲ ಅವರು ಹೊಂದಾಣಿಕೆ ರಾಜಕಾರಣ ವಿರೋಧ ಮಾಡ್ತಾರೆ ಯತ್ನಾಳರು. ಅದಕ್ಕಾಗಿ ಈಗ ಯತ್ನಾಳರು ಬರೋದು ಅನುಕೂಲ ಆಗ್ತದೆ ಅಂದಾಗ ಸಹಜವಾಗಿ ಇಲ್ಲೂ ಉಳಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ ರಮೇಶ್ ಅವರು ಅಂತ. ಒಟ್ಟಿನಲ್ಲೇ ಈ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಯಾವಾಗ ತೊಳ್ತದೆ ಗೊತ್ತಿಲ್ಲ. ಆದರೆ ಇದು ಒಂದು ಮಾತ್ರ ಸತ್ಯದಿಲ್ಲ, ಯಡಿಯೂರಪ್ಪನವರ ಒಂದು ಏನು ಇವತ್ತು ಹೇಳುತ್ತಾ ಬಂದದ, ಸಪೋಸ್ ಎರಡರಲ್ಲಿ ಒಂದನ್ನು ಗೆದ್ದರೂ ಸಹಿತ ಮತ್ತು ಯಡಿಯೂರಪ್ಪನವರ ಲೀಡರ್ಶಿಪ್ನಲ್ಲಿ ಬರುವಂಥ ಅವಕಾಶಗಳಿದ್ದಾವೆ. ಆ ಸಂದರ್ಭದಲ್ಲಿ ಯತ್ನಾಳರು ತೊಗೊಳ್ಬೋದೇನೋ ಬಂದ್ರೆ. ಆದರೆ ಒಂದು ಮುಖ್ಯಮಂತ್ರಿ ಸ್ಥಾನದ ನಾನಪ್ಪ 2028ರ ಒಂದು ಚುನಾವಣೆ ನಾನು ಮುಖ್ಯಮಂತ್ರಿ ಹೇಳ್ಕೊಳ್ಳುವಂಥ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಗ್ತದೇನೋ ಅನ್ನುವಂಥದ್ದು. ಯಾಕಂದ್ರೆ ಬಿ ಜೆ ಪಿಯಲ್ಲಿ ಈಗಾಗಲೇ ಅನೇಕರು ಮುಖ್ಯಮಂತ್ರಿ ಆಗುವ ಅರ್ಹತೆ ಪಡೆದವರಿದ್ದಾರೆ. ಅದರಲ್ಲೂ ಯಡಿಯೂರಪ್ಪನವ್ರ ತಮ್ಮ ಮಗನ ಈ ಒಂದು ಮುಖ್ಯಮಂತ್ರಿ ಸ್ಥಾನ ತಂದು ಕೂಡಿಸಿ ಹೋಗ್ಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತದೆ. ಹೀಗಾಗಿ ಯಡಿಯೂರಪ್ಪನವರ ಇಲ್ಲೇ ಯತ್ನಾಳನ್ನು ಎಷ್ಟರ ಮಟ್ಟಿಗೆ ಬಿ ಜೆ ಪಿಯಲ್ಲಿ ತುಳ್ತಾರೋ ಸಹ ಇದು ಪ್ರಶ್ನೆ ಇದಾವೆ. ಒಟ್ಟಿನಲ್ಲಿ ಎರಡು ಪ್ರಶ್ನೆಗಳಿಗೆ ಮುಖ್ಯ. ಒಂದದ್ದು ನಮ್ಮ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿಗೆ ಹೋಗ್ತಾರೆ, ಹೋದ್ರೆ ಅವ್ರಿಗೆ ಲಾಭ. ಯಾಕಂದ್ರೆ ಅಲ್ಲಿ ಬಿ ಜೆ ಪಿಗೆ ಹೋದ್ರೆ ಮಾತ್ರ ನಿಶ್ಚಿತವಾಗಿಯೂ ರಮೇಶ್ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಆದಂಗೆ ಇಲ್ಲಂತಲ್ಲ. ಯಾಕಂದ್ರೆ ಅಲ್ಲಿ ಇರಬೇಕು, ಅವ್ರು ಹೊಂದ್ಕೊಂಡು ಹೋಗ್ಬೇಕು, ಇಲ್ಲ ಅಲ್ಲಿ ಹೊರಗೆ ಬರಬೇಕು ಅಂತ. ಹೊರಗೆ ಬಂದರೆ ಮುಂದಿನ ಅವಕಾಶ, ಮುಂದಿನ ಏನು ಸಹಜವಾಗಿ ಈಗಾಗಲೇ ಕೆಲವೊಂದಿಷ್ಟು ಮಾತುಗಳು ಹಿಂದೆ ಆಗಿದ್ದು ನೀವು ನೋಡಿರ್ಬೋದು. ಸಿದ್ದರಾಮಯ್ಯನವ್ರಿಗೆ ಭೇಟಿಯಾಗಿದ್ದು ಮಾಡಿದ್ದು ರಮೇಶ್ ಅವರು. ಹೀಗಾಗಿ ಆ ಸಂದರ್ಭದಲ್ಲಿ ಏನು ಮಾತುಕತೆ ಆಗಿರ್ಬೋದು, ಏನೋ ಇಂಥದ್ದು ಕಠಿಣ ಹೇಳಿದ್ರೆ ಮತ್ತು ಕಾಂಗ್ರೆಸ್ಗೆ ಬರುವಂಥ ಪ್ರಯತ್ನ ಮಾಡ್ತಾರಾ ಅವರು ಅನ್ನೋಂಥದ್ದು. ಇವೆಲ್ಲ ಊಹೆಗಳು, ಇವು ಹಿಂಗೆ ಆಗ್ತಾವಂತಲ್ಲ, ಅವ್ರ ಮಾತಿನ ಅಂದಾಜ್ಮೇಲೆ ನಾವು ಒಂದು ಗೆಸ್ ಮಾಡುವಂಥದ್ದು. ಈ ದಿಶೆಯಲ್ಲಿ ಯತ್ನಾಳರು ಬಿ ಜೆ ಪಿಗೆ ಬಂದರೆ ಅದ್ರ ಹೊಡೆತ ಯಡಿಯೂರಪ್ಪರಿಗೆ ಬೀಳುವುದರಿಂದಾಗೆ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಅವ್ರು ಸರ್ ಮಾಡ್ತಾರೆ. ಮತ್ತು ಅದು ಇನ್ನೊಂದು ಮಾತು ಏನಪ್ಪ ಅಂದರೆ ಯಡಿಯೂರಪ್ಪ ಅವರನ್ನು ಒಪ್ಕೋಬೇಕಾದ್ರೆ ಯತ್ನಾಳರು ಒಪ್ಕೋಬೇಕಾದ್ರೆ ಅವರಿದ್ದು 2022 ಮುಖ್ಯಮಂತ್ರಿ ನಾನು ಅನ್ನೋದನ್ನು ಬಿಡಬೇಕಾಗಿದ್ದೋ ಏನು ಅಂತ ಅಂದಾಗ ಒಪ್ಬೋದು. ಇಲ್ಲಾಂದ್ರೆ ಯಡಿಯೂರಪ್ಪನವ್ರದ್ದು ಕಿತ್ತಾಗಬೇಕಾಗ್ತದೆ ಬಿ ಜೆ ಪಿಯಿಂದ. ಅದು ಸಾಧ್ಯನಾ ಇವತ್ತು? ಅದು ಅಷ್ಟೇ ಕಷ್ಟ ಸಾಧ್ಯತೆ. ಯಾಕಂದರೆ ಗೊತ್ತಾಗಿದೆ ಈಗಾಗಲೇ ಮನವರಿಕೆ ಆಗಿದೆ ಹೈಕಮಾಂಡ್ಗೆ ಯಡಿಯೂರಪ್ಪನವರ ಒಂದು ಪ್ರಭಾವ ಎಷ್ಟದಪ್ಪ ಅಂತೇಳಿ. ಅದರಲ್ಲೂ ಈಗ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದರೆ ಮತ್ತು ಯಡಿಯೂರಪ್ಪನ ಪವರ್ಫುಲ್ ಆಗ್ತಾರೆ. ಆ ಸಂದರ್ಭದಲ್ಲೇ ಏನು ಆಗ್ಬೋದು ಒಂದೇಳಿ ಯಡಿಯೂರಪ್ಪನವರ ಪವರ್ಫುಲ್ ಆದ್ರಪ್ಪ ಅಂತಂದ್ರೆ ಅವರು ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಸೌದಿ ಅವರಿಗೆ ಇನ್ವೈಟ್ ಮಾಡಿದ್ರು ಮಾಡ್ಬೋದು. ಹೇಳೋದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪ್ರಸಂಗ ನಡೀತಪ್ಪ ಅಂದ್ರೆ ಆ ರೀತಿ ಹೋದಾಗ ಸಹಜವಾಗಿ ರಮೇಶ್ ಜಾರಕಿಹೊಳಿ ಹೊಡೆದು ಬಿಡೋದು ಸಹಜದ. ಯಾಕಂದ್ರೆ ಮೊದಲಿಂದು ಜಾರಕಿಹೊಳಿ ಕುಟುಂಬಕ್ಕೆ ಯಡಿಯೂರಪ್ಪವ್ರಿಗೂ ಆಗ್ತಾಯಿಲ್ಲ, ಜೊತೆಗೆ ಸೌದಿ ಅವ್ರ ಜೊತೆಗೂ ಆಗ್ತಾಯಿಲ್ಲ. ಇವೆಲ್ಲ ನೆಲೆಗಟ್ಟಾಗ ಯತ್ನಾಳರು ಬಿ ಜೆ ಪಿಗೆ ಬಂದ್ರೆ ಅನುಕೂಲ ಯಾರಿಗಪ್ಪ ಅಂದ್ರೆ ಅವರ ಭಿನ್ನಮತೀಯ ಗುಂಪಿಗೆ ರಮೇಶ್ ಜಾರಕಿಹೊಳಿ ಆಯಿತು, ಅರವಿಂದ್ ಲಿಂಬಾವಳಿ ಆಯಿತು, ಅವ್ರ ಜೊತೆಗಾರ ಇನ್ನಷ್ಟು ಇದ್ದಾರೆ, ಎಲ್ಲರೂ ಆಯಿತು, ಅವ್ರಿಗೆ ಅನುಕೂಲ ಅನ್ನೋದು ಅವ್ರ ಲೆಕ್ಕಾಚಾರ. ಆದರೆ ಹೈಕಮಾಂಡ್ ಏನು ಜಾ ಮಾಡ್ಲಿಕ್ಕತ್ತದ ಅದ್ರ ತಲೆಯಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಹೆಜ್ಜಿಡಬೇಕಾಗಿದೆ. ಅದೇನು ಮಾಡ್ತಾರೆ ನೋಡು ಅಂತ ಹೇಳ್ತಾ ಯತ್ನಾಳರ ಬಿ ಜೆ ಪಿ ಬರ್ತಾರ. ಅದೇ ಕಾಲಕ್ಕೆ ನಮ್ಮ ಸೌದಿ ಅವರು ಬಿ ಜೆ ಪಿಗೆ ಹೋಗ್ತಾರ. ಮತ್ತು ಕೊನೆಗೆ ಇವರೆಲ್ಲ ಇದ್ದಾಗ ಎಲ್ಲರೂ ಕೂಡಿದಾಗ ಇವನ್ನೆಲ್ಲ ಸಹಿಸ್ಕೊಂಡು ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ಉಳಿತಾರೆ. ಇವೆಲ್ಲವೂ ಇವತ್ತು ಪ್ರಶ್ನೆ ಯಾಕೆ ಶುರು ಆದ್ರೆ ಎಲೆಕ್ಷನ್ ಮುಗಿದಿನ ವಾರದಿಂದ ಶುರು ಆದ ಚರ್ಚೆಗಳು. ಕಾಂಗ್ರೆಸ್ನಲ್ಲಂತೂ ಈಗ ಸಣ್ಣಗೆ ಸಿ ಎಮ್ ಸೀಟಿನ ಚರ್ಚೆಗಳು ಸ್ಟಾರ್ಟ್ ಆಗ್ತಾಯಿದ್ದಾವೆ. ನಾನು ಕುರ್ಚಿ ಪರ್ಮನೆಂಟ್ ಹಿಡಿಯವ, ನಾನು ಮುಖ್ಯಮಂತ್ರಿ ಮಾತು ಹೇಳಿ ಒಂದು ಕಾಣ್ತದೆ. ನೋಡಿ ನಾಳೆ ಅದನ್ನು ಡೆವಲಪ್ ಆಗ್ತದೆ, ಅದನ್ನು ಮತ್ತೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗಡೆ ವಂದನೆಗಳು.